ಯಾರ ಮೊಗದಲ್ಲಿ ಎಂದು ಮುಗುಳು ನಗೆ ಮೂಡುವುದೋ, ಯಾರ ಮೊಗದಲ್ಲಿ ಎಂದು ಮುಗುಳು ನಗೆ ಮೂಡುವುದೋ, ಎಂದು ಬಂದಿಣುಕುವುದೋ ಭಾವ ಪರವಶತೆ, ಎಂದು ಬಂದಿಣುಕುವುದೋ ಭಾವ ಪರವಶತೆ, ಎಂದು ಸಂಶಯ ದೋಣಿ ಕಡಲ ಪಾಲಾಗುವುದೋ, ಎಂದು ಸಂಶಯ ದೋಣಿ ಕಡಲ ಪಾಲಾಗುವುದೋ, ಎಂದೇನು ಕಾದಿದೆಯೋ ಮುದ್ದು ರಾಮ, ಎಂದೇನು ಕಾದಿದೆಯೋ ಮುದ್ದು ರಾಮ. ಯಾರ ಮೊಗದಲ್ಲಿ ಎಂದು ಮುಗುಳನಗೆ ಮೂಡುವುದೋ, ಎಂದು ಬಂದೆಣುಕುವುದೋ ಭಾವ ಪರವಶತೆ, ಎಂದೇನು ಕಾದಿದೆಯೋ ಮುದ್ದು ರಾಮ. ಸ್ವಾಮಿ, ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಸೊಸೆ ಅಥವಾ ಮಗಳು ಅಥವಾ ನಮ್ಮ ಬಂಧುಗಳ ಮನೆಯಲ್ಲಿ ಪ್ರಸವವಾದೊಡನೆ ಗಂಡು ಮಗುವಾದರೇನು ಹೆಣ್ಣು ಮಗುವಾದರೇನು ಅದು ಅಳುತ್ತಲೇ ಕ್ಷಣದಲ್ಲಿ ಅಳು ನಿಲ್ಲಿಸಿ ಈ ಕುಳ ಅನ್ನಿಸಿಕೊಂಡು ಆಳುವುದಕ್ಕೆ ನಿಂತಿರ್ತಕ್ಕಂತಹ ಯಜಮಾನನ ಮನೆಯಲ್ಲಿ ತುಟಿ ತೆರೆದು ಮೆಲ್ಲಗೆ ಸ್ಮಿತಹಸಿತದಿಂದ ಅಶುದ್ಧ ಮುಗ್ಧ ಭಾವ ತೋರುತ್ತಲ್ಲ, ಆ ನಗು ನಾವು ನೀವು ಕೊಟ್ಟದ್ದಲ್ಲ. ತಾಯಿಯ ಗರ್ಭದಲ್ಲಿದ್ದಾಗಲೇ ತಂದೆಯಿಂದ ಅದು ಧಾರಣೆ ಮಾಡಿಕೊಳ್ಳುವ ಪಿಂಡವಾದರೂ ಉದ್ದಂಡ ಯಾರಿಗೆ ಬೀಳಬೇಕು ಅಂತ ಹೇಳಿದರೆ ಅಚೇತನ ಅಂತಕ್ಕಂತಹ ಆ ದೈವ ಆ ಮಗುವಿಗೆ ಕೊಟ್ಟ ಮೊಟ್ಟ ಮೊದಲ ಶುದ್ಧ ನಗೆ. ಅದು ಮುಂದೆ ಕಾದಿದೆಯೋ ಇಲ್ಲವೋ ಯಾರಿಗೆ ಗೊತ್ತು, ದೊಡ್ಡವನಾದ್ಮೇಲೆ ಅವನ ಬುದ್ಧಿ ಏನಾಗುತ್ತೋ ಏನೋ. ಅರಳಿದಂತಹ ತುಟಿ ಮುಂದೆ ಇನ್ನೊಬ್ಬರ ಮುಂದೆ ಸಿಡಿದು ನಿಂತು ಕೆರಳುವುದಕ್ಕೂ ಸಿದ್ಧವಾಗಿಬಿಡುತ್ತೆ. ಎಷ್ಟು ವಿಚಿತ್ರ ನೋಡಿ. ಅದಕ್ಕೆ ಮುದ್ದುರಾಮನ ಈ ಪದ್ಯದಲ್ಲಿ 3ನೇ ಸಾಲಿನಲ್ಲಿ ಕವಿ ಹೇಳಿದ್ದು, ಎಂದು ಸಂಶಯ ದೋಣಿ ಕಡಲ ಪಾಲಾಗುವುದು. ಆದ್ದರಿಂದ ಆ ಮಗುವಿನ ಮುಗ್ಧನಿಗೆ ಅದನ್ನು ಕಂಡ ನಮ್ಮ ಕಣ್ಗಳು, ಅವನು ಆ ನಕ್ಕಂತಹ ಮಗುವಿನ ಅವನ ಜೀವನದ ಚರ್ಯೆಯಲ್ಲಿ ಯೌವನದ ಎತ್ತರಕ್ಕೆ ಬೆಳೆದಾಗಲೂ ಅದನ್ನು ನೆನಪು ಮಾಡುತ್ತಿದ್ದರೆ ಅವನಿಗೂ ಅದು ಅರ್ಥವಾದೀತು, ನಮಗೂ ಅದರ ಆ ಅರ್ಥ ತಿಳಿದೀತು, ಸಮರ್ಥ ಜೀವನ ನಡೆಸುವುದಕ್ಕೆ ಸಾಧ್ಯವಾದೀತು. ಆದ್ದರಿಂದ ಮುಂದೇನು ಮತ್ತೇನು ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗ ಚಿಂತೆ, ಹೊಂದಿಸುವನಾರು ನಿನ್ನಾಳಲ್ಲ ಇಂದಿಗಿಂದಿನ ಬದುಕು ಮಂಕುತಿಮ್ಮನು. ಆ ಹುಟ್ಟಿದ ಮಗುವಿನ ಮುಖದ ನಗುವನ್ನು ನೋಡಿ ಆಗಲಾದರೂ ನಾವು ಮುಖದಿಂದ ನಗದಿದ್ರೆ ಏನು ಪ್ರಯೋಜನ ಹೇಳಿ.